ನಮಸ್ತೆ ನಮಸ್ತೆ ನಮಸ್ತೆ. ಎಲ್ಲರೂ ಚೆನ್ನಾಗಿರ್ಬೇಕು, ಅದರಲ್ಲಿ ನಾನೊಬ್ಬನಾಗಿರ್ಬೇಕು. ಗೈಸ್, ಇವತ್ತಿನ ಕನ್ನಡದ ಪದ ಲೀಸ್ ಅಗ್ರಿಮೆಂಟ್ಗೆ ಕನ್ನಡದಲ್ಲಿ ಗುತ್ತಿಗೆ ಒಪ್ಪಂದ ಪತ್ರ ಎಂದು ಹೇಳುತ್ತಾರೆ. ಗೈಸ್, ಇವತ್ತು ನಾನು ಒಂದು ಸ್ಟೋರಿ ನೋಡಿ ತುಂಬ ಇನ್ಸ್ಪೈರ್ ಆದೆ. ಐ ವುಡ್ ಲೈಕ್ ಟು ಶೇರ್ ದಟ್ ವಿತ್ ಯು. ಗೈಸ್, ಪೋಲ್ಯಾಂಡ್ ದೇಶದಲ್ಲಿ ನಮ್ಮ ಭಾರತದ ರಾಜನ್ನ ದೇವ್ರ ಥರ ಆರಾಧನೆ ಮಾಡ್ತಾರೆ. ಅವ್ರಿಗೊಂದು ಸ್ಮಾರಕ ಕಟ್ಟಿದ್ದಾರೆ. ರೀಸೆಂಟಾಗಿ ನಮ್ಮ ಪ್ರಧಾನಮಂತ್ರಿ ಮೋದಿ ಅವರು ಕೂಡ ಆ ಸ್ಮಾರಕನ ಭೇಟಿ ಮಾಡಿದ್ದಾರೆ. ರಾಜ್ನ ಹೆಸರು ದಿಗ್ವಿಜಯ್ ಸಿಂಗ್ ರಂಜಿತ್ ಸಿಂಗ್ ಜಡೇಜಾ. ಸೆಕೆಂಡ್ ವರ್ಲ್ಡ್ ವಾರ್ ಟೈಮ್ನಲ್ಲಿ ಒಂದು ಕಡೆ ಸೋವಿಯತ್ ಯೂನಿಯನು, ಒಂದು ಕಡೆ ಹಿಟ್ಲರು ಪೋಲ್ಯಾಂಡ್ ದೇಶದ ಮೇಲೆ ದಾಳಿ ಮಾಡ್ತಾರೆ. ಆ ಟೈಮಲ್ಲಿ ಆ ದೇಶದ ಪ್ರೈಮ್ ಮಿನಿಸ್ಟರ್ ಬಂದು ಒಂದು ಟಫ್ ಡಿಸಿಷನ್ ತಗೊತಾರೆ. ನಾವು ಜನ, ಆ ಪ್ರಜೆಗಳು ಮತ್ತು ರಾಜ, ಆ ಪ್ರಜೆಗಳು ಮತ್ತು ಆ ದೇಶದ ಪ್ರೆಸಿಡೆಂಟು ದೇಶಕ್ಕೋಸ್ಕರ ಫೈಟ್ ಮಾಡೋಣ, ಬಟ್ ನೆಕ್ಸ್ಟ್ ಜನ್ರೇಷನ್ ಅಂದರೆ ಅವ್ರ ಮಕ್ಕಳನ್ನ ಹೆಂಗಾದರೂ ಕಾಪಾಡಬೇಕು ಅಂತ 1000 ಜನ ಮಕ್ಕಳನ್ನ ಒಂದು ಶಿಪ್ಪಲ್ಲಿ ಹತ್ತಿಸಿ ಎಲ್ಲ ದೇಶದವ್ರನ್ನ ಕೇಳ್ಕೊತಾರೆ, ನಮ್ಮ ಮಕ್ಕಳಿಗೆ ಆಶ್ರಯ ಕೊಡಿ ಅಂತ. ಯಾರೂ ಕೊಡೋದಿಲ್ಲ ಆ ಸಮಯದಲ್ಲಿ ಆ ರಾಜ ಆ ಡಿಸಿಷನ್, ಒಂದು ಡೇರಿಂಗ್ ಡಿಸಿಷನ್ ತಗೊತಾರೆ. ಅವ್ರು ಆಶ್ರಯ ಕೊಡ್ತಾರೆ. ಎಂಥ ಡೇರಿಂಗ್ ಡಿಸಿಷನ್ ಅಲ್ಲ ಗೈಸ್. ಅಲ್ಲಿ ಜಗಳ ಆಗೋವಾಗಲೇ ನಮ್ಗೆ ಯಾಕಪ್ಪ ಅವ್ರ ಕತೆ ಅಂತ ಎಲ್ಲ ಹೋಗ್ತಾ ಇರ್ತಾರೆ ಇವಾಗ, ಇಲ್ಲಾಂದರೆ ಫೋನ್ ತಗೊಂಡು ವಿಡಿಯೋ ತೆಗಿತಾರೆ. ಬಟ್ ಅಂಥ ದೊಡ್ಡ ವರ್ಲ್ಡ್ ವಾರಲ್ಲಿ ನಮ್ಮ ಇಂಡಿಯನ್ ರಾಜ ಎಷ್ಟು ದೊಡ್ಡ ಡಿಸಿಷನ್ ತಗೊಂಡಿದ್ದಾರೆ. ಸೆಲ್ಯೂಟ್ ಟು ಅವರ್ ಲೀಡರ್ಸ್.